ಹಲೋ ಫ್ರೆಂಡ್ಸ್, ಈ ದಿನ ನಾನು ಮೀನು ಸಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ಸೂಪರಾಗಿರೋ ಮೀನು ತೊಗೊಬಂದಿದ್ದಾರೆ ನೋಡಿ ಈ ದಿನ. ನಾನು ಈ ಮೀನು ನೀವು ಸಹ ಒಮ್ಮೆ ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿದೆ. ಆ ಮೀನನ್ನ ನಾನು ಉಪ್ಪು ಹಾಕಿ ತೊಳೆದು ಅರಿಶಿನ ಪುಡಿ, ನಿಂಬೆ ರಸ ಮತ್ತು ಉಪ್ಪು, ಅರ್ಧ ಸ್ಪೂನು ಅಚ್ಕಾರದ ಪುಡಿ ಹಾಕಿ ನೆನೆಸಿದ್ದೀನಿ. ಈ ಮೀನನ್ನ ನಾನು ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಉಪ್ಪು, ಅರಿಶಿನ ಪುಡಿ, ಅರ್ಧ ಸ್ಪೂನ್ ಅಚ್ಕಾರದ ಪುಡಿ, ನಿಂಬೆ ರಸ ಹಾಕಿ ನೆನೆಸಿ ಇಟ್ಟಿದ್ದೀನಿ. ಇದಿಟ್ಟು ಸುಮಾರು ಒಂದು 4 ಅವರ್ಸ್ ಆಯಿತು. ನಂತರ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅರ್ಧ ಭಾಗ ಕಾಯಿದು ಕಾಲು ಹೋಳಷ್ಟು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಕಾಯಿ ಪೀಸು. ನಂತರ ಈರುಳ್ಳಿ, ಒಂದು ಸಣ್ಣ ಈರುಳ್ಳಿ, ಒಂದು ಸ್ಮಾಲ್, ಒಂದು ಸಣ್ಣ ಬೆಳ್ಳುಳ್ಳಿ ಗೆಡ್ಡೆ ಬಿಡಿಸಿಟ್ಕೊಂಡಿದ್ದೀನಿ ಸೊಲುಗಳನ್ನು. ನಂತರ ಸಾಂಬಾರು ಸೊಪ್ಪು ಇಟ್ಕೊಂಡಿದ್ದೀನಿ, ಮತ್ತು 2 ಚಕ್ಕೆ, 2 ಲವಂಗ, 2 ಕಡ್ಡಿ ಪುದೀನ ಸೊಪ್ಪು ಇಟ್ಕೊಂಡಿದ್ದೀನಿ, 2 ಟೊಮೆಟೊ, ನಿಂಬೆ ರಸ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನಂತರ 1.5 ಸ್ಪೂನ್ ಹುರ್ಗಡ್ಲೆ ಹಾಕ್ತೀನಿ, ತೋರಿಸ್ತೀನಿ. ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ. ಆಮೇಲೆ ಇದ್ರ ಜೊತೆಗೆ 1 ಸ್ಪೂನು ಖಾರದ ಪುಡಿ ಸೇರಿಸ್ತೀನಿ, ಆವಾಗ ಹಾಕುವಾಗ ನಿಮಗೆ ತೋರಿಸ್ತೀನಿ. ನಂತರ ನಾನು ನಿಂಬೆ ರಸ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಸೇರಿಸ್ತೀನಿ, ಆವಾಗ ತೋರಿಸ್ತೀನಿ ನಿಮಗೆ ನಿಂಬೆ ರಸ. ಇವಿಷ್ಟು ಸಾಮಗ್ರಿಗಳು ಇದಕ್ಕೆ ಬೇಕು. ಇದರಲ್ಲಿ ಪುದೀನ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ಸೇರಿಸಿದ್ದೀನಿ. ಇದಕ್ಕೆ ಹುಣಸೆ ರಸ ಸೇರಿಸಿದ್ದೀನಿ. ಇದ್ರ ಜೊತೆಗೇ ಖಾರದ ಪುಡಿ ಸೇರಿಸ್ತೀನಿ ನೋಡಿ. ಇವಾಗ ಇದು ರೆಡಿ ಆಯಿತು. ಇವಾಗ ನೋಡಿ ಒಗ್ಗರಣೆ ಮಾಡ್ತೀನಿ. ಸ್ಟವ್ ಹಚ್ಚಿದ್ದೀನಿ, ಪಾತ್ರೆ ಇಟ್ಟಿದ್ದೀನಿ, 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ್ದೀನಿ. ಅಷ್ಟು ಸಿಡಿದಿದೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ರೆಡಿ ಮಾಡ್ಕೊಂಡಿರೋ ಖಾರನ ಸೇರಿಸ್ತಾ ಇದ್ದೀನಿ. ಇವಾಗ ಇದು ಕುದಿ ಬಂದಮೇಲೆ ಮೀನು ಸೇರಿಸ್ತೀನಿ. ಇವಾಗ
ಖಾರ ಎಲ್ಲ ರೆಡಿ ಆಯಿತು. ಕುದಿಯೋಕೆ ಇಟ್ಟಿದ್ದೀನಿ. ಉಪ್ಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ. ಮೀನಿಗೆ ಹಾಕಿ ಇಟ್ಟಿದ್ದೀನಿ, ಅದರಿಂದ ಇಲ್ಲಿಗೆ ಉಪ್ಪು ಸ್ವಲ್ಪ ಸೇರಿಸಿದ್ದೀನಿ. ಇದನ್ನು ಕುದಿ ಬಂದಮೇಲೆ ನೋಡಿಕೊಂಡು ನಂತರ ಕರೆಕ್ಟ್ ಇದೆಯಾ ಇಲ್ವ ಅಂತ ಸೇರಿಸ್ತೀನಿ. ನೋಡಿ, ಈ ಫಿಶನ್ನು ಇವಾಗ ನೆನೆಸಿಟ್ಟಿರುವ ಫಿಶನ್ನು ನಾನು ಇವಾಗ ಸಾರಿಗೆ ಹಾಕ್ತಾಯಿದ್ದೀನಿ. ಹೇಗೆಂದರೆ ಇದನ್ನು ಎಣ್ಣೆ ಇಟ್ಟು ಕಾಯ್ಲಿಕ್ಕೆ ಇಟ್ಟಿದ್ದು. ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು, ತುಂಬ ಹಾಕ್ಬಾರ್ದು. ಇವಾಗ ನೋಡಿ ಖಾರ ರೆಡಿಯಾಗಿದೆ ಕುದ್ದು. ಇದಕ್ಕೆ ನಾನು ಮೀನು ಸೇರಿಸ್ತಾ ಇದ್ದೀನಿ. ಮೀನುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನು ಈ ಥರ ಮಾಡಬೇಕಾದ್ರೆ ಉಪ್ಪು ಖಾರ ಹುಳಿ ಎಲ್ಲನೂ ಹಾಕಿ ನೆನೆಸಿಟ್ಟ ಮೇಲೆ ಮಾಡಬೇಕು, ಇಲ್ಲಾಂದರೆ ಚೆನ್ನಾಗಾಗಲ್ಲ. ಇದನ್ನು ನಾನು ಸಣ್ಣ ಉರಿಲಿ 6 ಮಿನಿಟ್ ಬಿಡ್ತೀನಿ, ನಂತರ ಆಫ್ ಮಾಡ್ತೀನಿ. ಇವಾಗ ನೋಡಿ ರೆಡಿ ಆಯಿತು ಮೀನು ಸಾರು. ಇವಾಗ ರೆಡಿ ಆಯಿತು. ನಾನಿವಾಗ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ನೀವು ಮಾಡಿ ನೋಡಿ. ಇವಾಗ ರೆಡಿಯಾಗಿದೆ, ಸರ್ವ್ ಮಾಡ್ತೀನಿ, ಆವಾಗ ತೋರಿಸ್ತೀನಿ. ಫ್ರೆಂಡ್ಸ್, ನಮ್ಮ ಮನೇಲಿ ಈ ದಿನ ಫಿಶ್ ಸಾರು ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ, ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ತುಂಬ ಹೆಲ್ತಿ ಕೂಡ. ಈ ತಿನ್ನೋದ್ರಿಂದ ಮೂಳೆಗಳ ನೋವೆಲ್ಲ ಬರೋದಿಲ್ಲ, ಬಾಡಿ ಆರಾಮಾಯ್ತದೆ. ಹಾಗಾಗಿ ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ಸ್ ಮಾಡಿ ಪ್ಲೀಸ್.